ಬಾಗೇಪಲ್ಲಿ ಹೊರವಲಯದ ಶ್ರೀ ಕ್ಷೇತ್ರ ಗಡದಂ ದೇವಾಲಯದಲ್ಲಿ ಗಿರಿ ಪ್ರದಕ್ಷಿಣೆ ಉತ್ಸವ ಮೂರ್ತಿಗಳಿಗೆ ವೇದ ಮಂತ್ರಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಉತ್ಸವ ಮೂರ್ತಿಗಳ ಪಲ್ಲಕ್ಕಿಗೆ ಚಾಲನೆ ನೀಡಿ ಮಾತನಾಡಿದ ವೇದ ಪಂಡಿತ್ ಶೇಷಾದ್ರಿ ಸ್ವಾಮಿ, ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾದ ಗಿರಿ ಪ್ರದಕ್ಷಿಣೆ ರಾತ್ರಿ 9 ಗಂಟೆಗೆ ಸ್ವಾಮಿ ಅವರ ಸನ್ನಿಧಿ ತಲುಪುತ್ತದೆ. ಉತ್ಸವ ಮೂರ್ತಿಗಳ ಪಲ್ಲಕ್ಕಿಗೆ ನೂರಾರು ಭಕ್ತರ ಸಮೂಹದೊಂದಿಗೆ ಗಡದಂ ಕ್ಷೇತ್ರದ ಸುತ್ತಮುತ್ತಲಿನ ಕೊಂಡವಾರಪಲ್ಲಿ, ಬಾಗೇಪಲ್ಲಿ, ಗೌನಿಪಲ್ಲಿ, ಯಗವಂಡ್ಲಕೆರೆ, ಪಾತಬಾಗೇಪಲ್ಲಿ, ಕದಿರನ್ನಗಾರಪಲ್ಲಿ, ಮಲ್ಲಸಂದ್ರ, ಚಿಗುರುಗುಂಡ್ಲಪಲ್ಲಿ ಗ್ರಾಮಗಳ ಮೂಲಕ ಗಿರಿ ಪ್ರದರ್ಶನ ನಡೆಯುತ್ತದೆ. ಮುಖ್ಯವಾಗಿ ಗಿರಿ ಪ್ರದಕ್ಷಿಣೆ ಕೇವಲ ದೈಹಿಕ ಪ್ರಯಾಣವಲ್ಲ, ಇದು ಆಳವಾದ ಆಧ್ಯಾತ್ಮಿಕ ಅನುಭವ ಮತ್ತು ಪ್ರತಿ ಹೆಜ್ಜೆಯು ಸಂತೋಷ ಮತ್ತು ಮೋಕ್ಷದ ಕಡೆಗೆ ಕೊಂಡೊಯ್ಯುತ್ತದೆ ಎಂಬುದು ಹಿರಿಯರ ವಾಡಿಕೆ ಮತ್ತು ಸಂಪ್ರದಾಯವಾಗಿದೆ ಎಂದರು. ಉತ್ತರಾಯಣ ಈ ಒಂದು ಪುಣ್ಯಕಾಲದಲ್ಲಿ ನಿನ್ನೆ ದಿವಸ ವಿಶೇಷವಾಗಿ ಸಂಕ್ರಾಂತಿಯ ಒಂದು ಹಬ್ಬವನ್ನು ವಿಶೇಷವಾಗಿ ನಾವೆಲ್ಲ ಕೂಡ ನಾಡಿನಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ಕೊಂಡ್ಬಂದ್ವಿ. ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಪ್ರಕಾರವಾಗಿ ಶ್ರೀ ಕ್ಷೇತ್ರ ಗಡಿದಂ ಭೂನಿಲಾ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಒಂದು ವಿಶೇಷವಾಗಿ ಒಂದು ಗಿರಿ ಪ್ರದಕ್ಷಿಣೆ ಈ ಒಂದು ಮಹೋತ್ಸವದ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ನಾವು ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ನಮ್ಮ ಇರತಕ್ಕಂಥ ಈ ಒಂದು ಗಡಿದಂ ಬೆಟ್ಟದ ಒಂದು ಸುತ್ತಮುತ್ತಲಿನ ಇರತಕ್ಕಂಥ ಗ್ರಾಮಗಳಿಗೆ ಎಲ್ಲ ಒಂದು ಪುರಪ್ರವೇಶವನ್ನು ಮಾಡಿ ಆ ಒಂದು ಸ್ಥಳದಲ್ಲಿ ಗ್ರಾಮಸ್ಥರಿಂದ ಒಂದು ಸ್ವಾಮಿಗೆ ವಿಶೇಷವಾಗಿ ಪೂಜೆ ಎಲ್ಲ ಕೂಡ ನಡೆಸಿ ಇವತ್ತಿನ ದಿವಸ ಮಧ್ಯಾಹ್ನ ಕಾಲದಲ್ಲಿ ಯಗವಂಡ್ಲಕೆರೆ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಸನ್ನಿಧಾನದಲ್ಲಿ ಆ ಒಂದು ರಾಮರ ಒಂದು ಸನ್ನಿಧಾನದಲ್ಲಿ ಸ್ವಾಮಿಗೆ ಒಂದು ಷೋಡಶೋಪಚಾರ ಪೂಜೆ ಎಲ್ಲ ಕೂಡ ಮಾಡಿ ಅಲ್ಲಿನಿಂದ ಹೊರಟು ಈಗ ಪಾತಬಾಗೇಪಲ್ಲಿ, ಅದೇ ಥರದಲ್ಲಿ ಕದರಂಗಾರಪಲ್ಲಿ, ಮಲಸಂದ್ರ ಮೊದಲುಗೊಂಡು ಜಕ್ನಾಪಲ್ಲಿ, ಬಾಗೇಪಲ್ಲಿಯಿಂದ ಗೌನಪಲ್ಲಿಯಿಂದ ಈ ಒಂದು 7 ಗ್ರಾಮಗಳು ನಾವು ವಿಶೇಷವಾಗಿ ದಿವಸ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಕಡೆಗೆ ನಾವು ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಸೇರ್ತಾ ಇದ್ದೀವಿ. ಈ ಒಂದು ಗ್ರಾಮಗಳಲ್ಲಿ ಅನಾದಿ ಕಾಲದಿಂದಲೂ ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಒಂದು ಭಕ್ತರು ತುಂಬ ಜನ ಇದ್ದಾರೆ. ಮೊದಲಿಂದ ಕೂಡ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಬರ್ತಾ ಇದ್ದು ಅವರ ಒಂದು ಮನಸ್ಸಿಗೆ ಒಂದು ಸ್ವಾಮಿಯಲ್ಲಿ ಬೇಡಿಕೊಂಡು ನಮ್ಮ ಗ್ರಾಮಕ್ಕೆ ಸ್ವಾಮಿಯನ್ನು ತರಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಅವ್ರು ಕೇಳಿದ್ರೋ ಆವತ್ತಿನಿಂದ ಸಂಕ್ರಾಂತಿ ಹಬ್ಬದ ಮಾರನೇ ದಿವಸ ನಾವೇನು ಮಾಡಿದ್ವಿ, ಒಂದು ಗಿರಿ ಪ್ರದಕ್ಷಿಣೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಹಿರಿಯರು ನಿಶ್ಚಯ ಮಾಡಿಕೊಂಡ್ರು. ಆಗಿನಿಂದ ಈಗಿನವರೆಗೂ ಕೂಡ ಈ ಒಂದು ಗ್ರಾಮಗಳಿಗೆ ನಮ್ಮ ಶ್ರೀನಿವಾಸ ದೇವರು ಆ ಒಂದು ಗ್ರಾಮಗಳಿಗೆ ತೆರಳಿ ಅಲ್ಲಿ ಸ್ವಾಮಿ ಪೂಜೆ ಎಲ್ಲ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಗ್ರಾಮಗಳಿಗೆ ನಮ್ಮ ಪ್ರಪಂಚಕ್ಕೆ ಎಲ್ಲದಕ್ಕೂ ಕೂಡ ಭಗವಂತ ಒಳ್ಳೆಯ ಸುಭಿಕ್ಷೆಯನ್ನು ಕೊಟ್ಟು ರೈತ ಬಾಂಧವರಿಗೆ, ಸೈನಿಕರಿಗೆ ಎಲ್ಲರಿಗೂ ಕೂಡ ಭಗವಂತ ಆರೋಗ್ಯವನ್ನು ಕೊಟ್ಟು ನಮ್ಮ ನಾಡನ್ನೆಲ್ಲ ಕೂಡ ಕಾಪಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಕೇಳ್ಕೊಳ್ಳೋಣ. ಸ್ವಸ್ತಿ ಪ್ರಜಾ. ಗಿರಿ ಪ್ರದಕ್ಷಿಣೆ ಉತ್ಸವ ಮೂರ್ತಿಗಳು ತಮ್ಮ ಗ್ರಾಮಗಳಿಗೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು, ಭಕ್ತರು ಸ್ವಾಮಿಗೆ ಪೂಜೆ ಸಲ್ಲಿಸಿ ಭಕ್ತಿಯಿಂದ ದೇವರಿಗೆ ಅಭಿಷೇಕ, ಅಲಂಕಾರ, ಹೂವು, ದೀಪ, ನೈವೇದ್ಯ ಅರ್ಪಿಸಿ ಗೋವಿಂದ ನಾಮ ಜಪಿಸಿದ್ರು. ಈ ಸಂಭ್ರಮದಲ್ಲಿ ಪ್ರಧಾನ ಅರ್ಚಕ ಪ್ರಕಾಶ್ ಸ್ವಾಮಿ, ವೇದ ಪಂಡಿತ್ ಗುರೂಜಿ, ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮಿ, ವೇಣುಗೋಪಾಲ ಸ್ವಾಮಿ, ಪುರೋಹಿತರಾದ ಸಂದೀಪ್ ಸ್ವಾಮಿ ಇದ್ರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.